ನನ್ನ ಎಲ್ಲ ಪ್ರೀತಿಯ ವೀಕ್ಷಕರೇ, ಸತ್ಯಪಥ ಯೂಟ್ಯೂಬ್ ಚಾನೆಲ್ನ ಪರವಾಗಿ ಸ್ವಾಗತ ಸುಸ್ವಾಗತಗಳು. ಪ್ರೀತಿಯ ವೀಕ್ಷಕರೇ, ಶ್ರೀ ಕ್ಷೇತ್ರ ಧರ್ಮಸ್ಥಳ ನಿಮ್ಮೆಲ್ಲರಿಗೂ ಪರಿಚಿತವಾದ ಒಂದು ಪವಿತ್ರ ಸ್ಥಳ, ಸತ್ಯ ಧರ್ಮ ನೆಲೆ ಇರುವ ಒಂದು ಧಾರ್ಮಿಕ ಸ್ಥಳವಾಗಿದೆ. ಪ್ರಿಯ ವೀಕ್ಷಕರೇ, ಪೂಜ್ಯ ಕಾವಂದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನು 1982ರಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಪ್ರಥಮವಾಗಿ ಪ್ರಾರಂಭಿಸಿದರು. ಪ್ರಸ್ತುತ ರಾಜ್ಯದ ಮೂಲೆ ಮೂಲೆಯಲ್ಲೂ ಹೆಮ್ಮರವಾಗಿ ವ್ಯಾಪಿಸಿಕೊಂಡಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ದೇಶದ ಪ್ರಮುಖ ಬ್ಯಾಂಕಿನ ಪ್ರತಿನಿಧಿ ಬಿಸಿನೆಸ್ ಕರೆಸ್ಪಾಂಡೆಂಟ್ ಆಗಿ ಸ್ವಸಹಾಯ ಸಂಘಗಳ ಮೂಲಕ ಗ್ರಾಮೀಣ ಪ್ರದೇಶದ ಬಡವರಿಗೆ, ಮಹಿಳೆಯರಿಗೆ, ರೈತರಿಗೆ ಬ್ಯಾಂಕಿನಿಂದ ನೇರವಾಗಿ ಸಾಲ ಸೌಲಭ್ಯವನ್ನು ಬಿಸಿ ವ್ಯವಸ್ಥೆಯ ಮೂಲಕ ದೊರಕಿಸಿಕೊಡುತ್ತಿದೆ. ಬ್ಯಾಂಕಿನಿಂದ ಗರಿಷ್ಠ ಮೊತ್ತದ ಪ್ರಗತಿನಿಧಿ ಸಾಲಗಳನ್ನು ದೊರಕಿಸಿಕೊಡುವ ಮೂಲಕ ಲಕ್ಷಾಂತರ ಕುಟುಂಬಗಳನ್ನು ಸ್ವಉದ್ಯೋಗ, ಕೃಷಿ, ವ್ಯಾಪಾರ ಮುಂತಾದ ಚಟುವಟಿಕೆಗಳ ಮೂಲಕ ತನ್ನ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಪ್ರಿಯ ವೀಕ್ಷಕರೇ, ನಿಮಗೆ ಆಶ್ಚರ್ಯವಾಗಬಹುದು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು 6.5 ಲಕ್ಷ ಸ್ವಸಹಾಯ ಸಂಘಗಳನ್ನು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ಪ್ರಸ್ತುತ 55 ಲಕ್ಷ ಸದಸ್ಯರು ಪಾಲುದಾರ ಬಂಧುಗಳಾಗಿ ಅಭಿವೃದ್ಧಿಯನ್ನು ಕಾಣುತ್ತಿದ್ದಾರೆ. ಪೂಜ್ಯರ ಧೀಮಂತ ಚಿಂತನೆ ತ್ಯಾಗದ ಫಲವಾಗಿ ಇಂದು ಎಷ್ಟೋ ದೊಡ್ಡ ಪ್ರಮಾಣದ ಗ್ರಾಮೀಣ ಜನತೆಗೆ ಉದ್ಯೋಗ, ಆಸ್ತಿ ಪಾಸ್ತಿಗಳು, ಆದಾಯ ಪತ್ರ ಅಡಮಾನ ಇಡದೆ ಸುಲಭವಾಗಿ ಸೌಲಭ್ಯವನ್ನು ಪಡೆದುಕೊಳ್ಳುವಂತಾಗಿದೆ. ಪ್ರಿಯ ವೀಕ್ಷಕರೇ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಪ್ರಗತಿನಿಧಿ ಕಾರ್ಯಕ್ರಮ ಒಂದೇ ಅಲ್ಲ. ಅದರ ಜೊತೆ ಕೃಷಿ ಕಾರ್ಯಕ್ರಮ ಆಗಿರ್ಬೋದು, ಕೃಷಿ ತರಬೇತಿ ಆಗಿರ್ಬೋದು, ಜ್ಞಾನ ವಿಕಾಸಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಗೆಳತಿ ಕಾರ್ಯಕ್ರಮ ಆಗಿರ್ಬೋದು, ಸಂಪೂರ್ಣ ಸುರಕ್ಷಾ ಆರೋಗ್ಯ ರಕ್ಷಾ ಕಾರ್ಯಕ್ರಮ ಆಗಿರ್ಬೋದು, ಪ್ರಗತಿ ರಕ್ಷಾ ಯಂತ್ರಶ್ರೀ ಯೋಜನೆ ಆಗಿರ್ಬೋದು, ಜನಜಾಗೃತಿ ಯೋಜನೆ ಆಗಿರ್ಬೋದು, ಮಾಸಾಶನ ಕಾರ್ಯಕ್ರಮ ಆಗಿರ್ಬೋದು, ಶುದ್ಧ ಗಂಗಾ ಕಾರ್ಯಕ್ರಮ ಆಗಿರ್ಬೋದು, ನಮ್ಮೂರು ನಮ್ಮ ಕೆರೆ, ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ನಡೆಸಿಕೊಡುತ್ತಿದೆ. ಇನ್ನಷ್ಟು ವಿಚಾರವನ್ನು ನಿಮಗೆ ತಿಳಿಸಲಿದ್ದೇನೆ. ಧನ್ಯವಾದಗಳು.